ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರೆ ಅದ ಒಂದು ಮುಳ್ಳಾಗ್ಬೋದಣ್ಣ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 93ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ಹೊತ್ತಲ್ಲಿ ಸೂಪರ್ ಸಂಡೇ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಾದ್ಶಾ ಸುದೀಪ್ ಎಂಟ್ರಿ ಕೊಟ್ಟಿದ್ರು. ಶನಿವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಿದ್ರು. ಈ ವೇಳೆ ಬಿಗ್ ಮನೆಯ ಸಿಂಗರ್ ಹನುಮಂತು ಕಿಚ್ಚನ ಮುಂದೆ ರಜತ್ಗೆ ಸುತ್ತಿಗೆ ತೋರಿಸಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 93ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ಹೊತ್ತಲ್ಲಿ ಸೂಪರ್ ಸಂಡೇ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಬಾದ್ಶಾ ಸುದೀಪ್ ಎಂಟ್ರಿ ಕೊಟ್ಟಿದ್ದಾರೆ. ಶನಿವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಿದ್ರು. ಆದರೆ ಸೂಪರ್ ಸಂಡೇ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಮನೆಯವರಿಗೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ರಿಲೀಸ್ ಆದ ಹೊಸ ಪ್ರೋಮೋದಲ್ಲೇ ಕಿಚ್ಚ ಸುದೀಪ್ ಸ್ಪರ್ಧಿಗಳ ಮುಂದೆ ಅವರಲ್ಲಿ ಯಾವುದು ಇಷ್ಟ ಇಲ್ಲ ಅದನ್ನು ಅವರು ಬದಲಾಯಿಸಿಕೊಳ್ಳಬೇಕು ಎಂಬುದನ್ನು ಹೇಳಿ ಆ ತಟ್ಟೆಯನ್ನು ಸುತ್ತಿಗೆಯಿಂದ ಹೊಡೆದು ಬ್ರೇಕ್ ಮಾಡಬೇಕು ಅಂತ ಕಿಚ್ಚ ಸುದೀಪ್ ಟಾಸ್ಕ್ ನೀಡಿದ್ದಾರೆ. ಆಗ ಮನೆಯಲ್ಲಿರೋ 10 ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಬಂದು ಆ ಮನೆಯಲ್ಲಿ ಯಾರು ಬದಲಾಯಿಸಿಕೊಳ್ಳಬೇಕು ಎಂಬುದನ್ನು ಹೇಳಿದ್ದಾರೆ. ಜೊತೆಗೆ ಸುತ್ತಿಗೆಯಿಂದ ಹೊಡೆದಿದ್ದಾರೆ. ಆದರೆ ಹನುಮಂತು ರಜತ್ಗೆ ಹಾಡಿನ ಮೂಲಕವೇ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಅದೇ ಒಂದು ರೀತಿಯಲ್ಲಿ ಮುಳ್ಳಾಗಬಹುದು ಅಂತ ಹೇಳಿ ರಜತ್ ಫೋಟೋವಿರುವ ತಟ್ಟೆಯನ್ನು ಹೊಡೆದು ಹಾಕಿದ್ದಾರೆ. ಹನುಮಂತನ ಮಾತು ಕೇಳಿದ ರಜತ್ ಫುಲ್ ಶಾಕ್ ಆಗಿದ್ದಾರೆ. ಗೌತಮಿ ಮಾತಿಗೆ ಮಂಜನ್ನ ಸೈಲೆಂಟ್ ಆಗೋದು ಯಾಕೆ? ಮೋಕ್ಷಿತಾ ಬಿಚ್ಚಿಟ್ರು ಅಸಲಿ ವಿಷಯ. ಅವರಲ್ಲಿ ಇದನ್ನ ಇಷ್ಟ ಇಲ್ಲ, ಅವ್ರು ಬದಲಾಯಿಸ್ಕೋಬೇಕು ಅಂತ ಹೇಳ್ತಾ ಆ ತಟ್ಟೆನ ತಾವು ಬ್ರೇಕ್ ಮಾಡ್ಬೋದು. ಮಂಜನ ಎಲ್ಲರ ಮುಂದೆನೂ ಗೌತಮಿ ಜೋರ್ ಮಾಡ್ತಾರೆ. ಆ ಟೈಮಲ್ಲಿ ಮಂಜನ ಏನು ಮಾತೇ ಆಡಲ್ಲ. ಅವ್ರನ್ನ ಅವ್ರು ಯಾಕಷ್ಟು ಕೆಳಗ್ ಹಾಕೋತಾ ಇದಾರೆ ಡೇ ಬೈ ಡೇ ಅಂತ ಅರ್ಥ ಆಗ್ತಿಲ್ಲ. ರಜತಣ್ಣಗ ಸುಟ್ಟು ತಮಾಷೆಗೂ ವ್ಯಂಗ್ಯ ಅಪಹಾಸ್ಯಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ನೀವ್ ತಪ್ಪು ಇನ್ನೊಬ್ರದ್ ಹೇಳ್ತೀರಾ, ಇನ್ನೊಬ್ರು ಹೇಳ್ದಾಗ ತಗೊಳ್ಳಿ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರೆ ಅದ ಒಂದು ಮುಳ್ಳಾಗ್ಬೋದಣ್ಣ. ಸಿಟ್ಟು ಬಂದಾಗ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನು ಪಡೆದುಕೊಂಡು ಮುನ್ನುಗ್ಗುತ್ತಿದೆ. 93ನೇ ದಿನಕ್ಕೆ ಕಾಲಿಟ್ಟಿದ್ದ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಸ್ಪರ್ಧಿಗಳ ಮೇಲಿನ ಅಸಮಾಧಾನ ವ್ಯಕ್ತವಾಗುತ್ತಿವೆ. ಹೌದು, ಬಿಗ್ ಬಾಸ್ ಶುರುವಾದಾಗಿನಿಂದ ಈ ಮೂವರು ಸ್ನೇಹಿತರಾಗಿದ್ರು. ಏನೇ ಆದರೂ ಈ ಇಬ್ಬರು ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತಿದ್ರು. ಆದರೆ ಬಿಗ್ ಬಾಸ್ ಕೊಟ್ಟ ಒಂದೇ ಒಂದು ಟಾಸ್ಕ್ನಿಂದ ಈ ಮೂವರು ದಿಕ್ಕಾಪಾಲುವಾಗಿದ್ರು. ಆದರೆ ಸೂಪರ್ ಸಂಡೇ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಕೊಟ್ಟ ಒಂದು ಟಾಸ್ಕ್ನಲ್ಲಿ ಮಂಜನ್ನ ಎಲ್ಲಿ ಕಳೆದು ಹೋಗಿದ್ದಾರೆ ಅಂತ ಮೋಕ್ಷಿತಾ ಹೇಳಿದ್ದಾರೆ. ಒಟ್ಟಿನಲ್ಲಿ ಹನುಮಂತ ರಜತ್ಗೆ ಹಾಡಿನ ಮೂಲಕವೇ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಅದೇ ಒಂದು ರೀತಿಯಲ್ಲಿ ಮುಳ್ಳಾಗಬಹುದು ಅಂತ ಹೇಳಿ ರಜತ್ ಫೋಟೋವಿರುವ ತಟ್ಟೆಯನ್ನು ಹೊಡೆದು ಹಾಕಿದ್ದಾರೆ. ಹನುಮಂತನ ಮಾತು ಕೇಳಿದ ರಜತ್ ಫುಲ್ ಶಾಕ್ ಆಗಿದ್ದಾರೆ. ಮತ್ತಷ್ಟು ಬಿಗ್ ಮನೆಯ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.